ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ನಮ್ಮ ದೇಶದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ನಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಭಾರತದಲ್ಲಿ ಕೆಲವು ಇಂತಹ ವಿಚಿತ್ರ ಮತ್ತು ನಂಬಲು ಅಸಾಧ್ಯವಾದ ಕಾನೂನುಗಳಿವೆ. ಅವುಗಳ ಬಗ್ಗೆ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಗೊತ್ತಿಲ್ಲದ ನಮ್ಮ ದೇಶದ 5 ವಿಚಿತ್ರ ಕಾನೂನುಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆಯದಾಗೆ ನೋಡಿ. ಕೊನೆಯ ಕಾನೂನು ಅಂತೂ ತುಂಬಾ ಫನ್ನಿ ಆಗಿದೆ, ಮಿಸ್ ಮಾಡದೆ ನೋಡಿ. ನಮ್ಮ ದೇಶದ ವಿಚಿತ್ರ ಕಾನೂನುಗಳಲ್ಲಿ ಮೊದಲನೆಯ ಕಾನೂನು ಗಾಳಿಪಟ ಆರಿಸೋದು ಅಪರಾಧನ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ಗಾಳಿಪಟ ಬಗ್ಗೆ. ನಾವು ಸಂಕ್ರಾಂತಿ ಹಬ್ಬದಲ್ಲಿ ಅಥವಾ ಫ್ರೀ ಇದ್ದಾಗ ಆರಾಮಾಗಿ ಗಾಳಿಪಟ ಹಾರಿಸ್ತೀವಿ ಅಲ್ವಾ. ಆದರೆ ಭಾರತೀಯ ಕಾನೂನಿನ ಪ್ರಕಾರ ಗಾಳಿಪಟ ಕೂಡ ಒಂದು ಏರ್ಕ್ರಾಫ್ಟ್, ಅಂದ್ರೆ ವಿಮಾನ ತರ, ವಿಮಾನ ಇದ್ದ ಹಾಗೆ. ಹೌದು, ಇಂಡಿಯನ್ ಏರ್ಕ್ರಾಫ್ಟ್ ಆಕ್ಟ್ ಪ್ರಕಾರ ನೀವು ಸರ್ಕಾರದ. ಆದರೆ ನಮ್ಮ ದೇಶದಲ್ಲಿ ಇದನ್ನು ಯಾರು ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇದು ಇಂಡಿಯನ್ ಏರ್ಕ್ರಾಫ್ಟ್ ಆಕ್ಟ್ 1934ರಂತೆ ಈ ಕಾನೂನಿದೆ. ನಾವು ಜೊತೆಗೆ ಕಾನೂನು 2ರಲ್ಲಿ ಹೋಟೆಲ್ನಲ್ಲಿ ಉಚಿತ ನೀರು ಮತ್ತು ವಾಶ್ರೂಮ್. ಎರಡನೆಯದು ನಾವೆಲ್ಲರೂ ತಿಳ್ಕೊಳ್ಳಬೇಕಾದಂಥ ಕಾನೂನು. ನೀವು ಯಾವುದೇ ರಸ್ತೆಯಲ್ಲಿ ಹೋಗುವಾಗ ನಿಮಗೆ ತುಂಬಾ ಬಾಯಾರಿಕೆಯಾದರೆ ಅಥವಾ ಅರ್ಜೆಂಟ್ ಆಗಿ ವಾಶ್ರೂಮ್ಗೆ ಹೋಗಬೇಕಿದ್ದರೆ ನೀವು ಪಕ್ಕದಲ್ಲಿರುವ ಯಾವುದೇ 5 ಸ್ಟಾರ್ ಹೋಟೆಲ್ಗಾದರೂ ಧೈರ್ಯವಾಗಿ ಹೋಗಬಹುದು. ಭಾರತದ ಕಾನೂನು ಪ್ರಕಾರ ಯಾವುದೇ ಹೋಟೆಲ್ನವರು ನಿಮಗೆ ಕುಡಿಯಲು ನೀರು ಕೊಡಲ್ಲ ಅಂತಾಗಲಿ ಅಥವಾ ವಾಶ್ರೂಮ್ ಬಳಸಬೇಡಿ ಅಂತಾಗಲಿ ತಡೆಯುವ ಹಾಗಿಲ್ಲ. ಇದಕ್ಕೆ ಅವರು ₹1 ಕೂಡ ನಿಮ್ಮ ಹತ್ರ ಚಾರ್ಜ್ ಮಾಡಬಾರದು ಅನ್ನೋದು ಕೂಡ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ. ಇದು 1887ರ ಸಾರಾಯಿ ಕಾಯ್ದೆ, ಇಂಡಿಯನ್ ಸಾರಾಯಿ ಆಕ್ಟ್ ಅಂತೇಳಿ ಇದು ಕೂಡ ಒಂದು ನಮ್ಮ ದೇಶದಲ್ಲಿ ಕಾನೂನು ಇರುವಂಥದ್ದು. ಹಾಗೆ ನಮ್ಮ ದೇಶದ 3ನೇ ಕಾನೂನು ಪೊಲೀಸರು ಡ್ಯೂಟಿ ಇಲ್ಲ ಅಂದ್ರೂ ಹೆಲ್ಪ್ ಮಾಡಬೇಕು. ಇದು ಪೊಲೀಸ್ ಆಕ್ಟ್ 1861ರಲ್ಲಿ ಆಗಿರುವಂಥದ್ದು. 3ನೇಯದು ಪೊಲೀಸರ ಬಗ್ಗೆ. ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಶಿಫ್ಟ್ ಇರುತ್ತೆ ಅಲ್ವೇ. ಆದರೆ 1861ರ ಪೊಲೀಸ್ ಕಾಯ್ದೆಯ ಪ್ರಕಾರ ಒಬ್ಬ ಪೊಲೀಸ್ ಅಧಿಕಾರಿ ಯಾವಾಗಲೂ ಡ್ಯೂಟಿಯಲ್ಲೇ ಇರುತ್ತಾರೆ. ಅಂದ್ರೆ 24 ಅವರ್ಸ್ ಆನ್ ಡ್ಯೂಟಿ ಅಂತ. ಅವರು ಯೂನಿಫಾರ್ಮ್ ಹಾಕಿಲ್ಲದಿದ್ದರೂ ಅಥವಾ ರಜೆಯಲ್ಲಿದ್ದರೂ ಕೂಡ ಆ ಜಾಗದಲ್ಲಿ ಏನಾದರೂ ಅಪರಾಧ ನಡೆದರೆ ಅಥವಾ ಸಾರ್ವಜನಿಕರಿಗೆ ಸಹಾಯ ಬೇಕಿದ್ದರೆ ಅವರು ನನ್ನ ಡ್ಯೂಟಿ ಮುಗಿದಿದೆ ಅಂತ ಹೇಳುವ ಹಾಗಿಲ್ಲ. ಅವರು ತಕ್ಷಣ ಸಹಾಯಕ್ಕೆ ಬರಲೇಬೇಕು ಅನ್ನುವಂಥದ್ದು ಕೂಡ ನಮ್ಮ ದೇಶದಲ್ಲೊಂದು ಕಾನೂನಿದೆ. ಅದರ ಜೊತೆಗೆ 4ನೆಯ ನಮ್ಮ ದೇಶದ ವಿಚಿತ್ರ ಕಾನೂನು ಹಲ್ಲು ಚೆನ್ನಾಗಿಲ್ಲದಿದ್ದರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗೋ ಹಾಗಿಲ್ಲ. ಹೌದು, 4ನೇದು ನಿಜಕ್ಕೂ ಇದು ವಿಚಿತ್ರ. ಆಂಧ್ರ ಪ್ರದೇಶದ ಮೋಟಾರ್ ವೆಹಿಕಲ್ ಕಾನೂನಿನ ಪ್ರಕಾರ ಯಾರಾದರೂ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಥವಾ ಟ್ರಾಫಿಕ್ ಪೊಲೀಸ್ ಆಗಬೇಕಿದ್ದರೆ ಅವರ ಹಲ್ಲುಗಳು ಸ್ವಚ್ಛವಾಗಿ ಮತ್ತು ಚೆನ್ನಾಗಿರಬೇಕು. ಒಂದು ವೇಳೆ ಹಲ್ಲಿನಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಹಲ್ಲುಗಳು ವಂಕರ ಡೊಂಕರಾಗಿದ್ದರೆ ಅವರಿಗೆ ಆ ಕೆಲಸ ಸಿಗಲ್ಲ. ಅಷ್ಟೇ ಅಲ್ಲ, ಅವರ ಎದೆ ಮತ್ತು ಸೌಂದರ್ಯದ ಮೇಲೂ ಕೆಲವು ವಿಚಿತ್ರ ರೂಲ್ಸ್ ಇವೆ. ಇದು ನಮ್ಮ ಆಂಧ್ರ ಪ್ರದೇಶದ ಒಂದು ವಿಚಿತ್ರ ಮೋಟಾರ್ ವೆಹಿಕಲ್ ರೂಲ್ಸ್ ಆಗಿದೆ ಇದು. ಅದರ ಜೊತೆಗೆ ನಮ್ಮ ದೇಶದ 5ನೆಯ ಒಂದು ಕಾನೂನು ರಸ್ತೆಯಲ್ಲಿ ದುಡ್ಡು ಸಿಕ್ಕರೆ ಸರ್ಕಾರಕ್ಕೆ ಹೇಳಬೇಕು. ನೋಡಿ, ಇದು ಬಹಳ ವಿಚಿತ್ರವಾದಂಥ ಕಾನೂನು. ಇಂಡಿಯನ್ ಟ್ರೆಷರ್ ಟ್ರೋವ್ ಆಕ್ಟ್ 1878ರ ಆಕ್ಟ್ ಅಲ್ಲಿ ಇದು ನಮೂದಾಗಿರುವಂಥದ್ದು. ಕೊನೆಯದಾಗಿ ರಸ್ತೆಯಲ್ಲಿ ನಮಗೆ ದುಡ್ಡು ಸಿಕ್ಕರೆ ನಾವೇನ್ ಮಾಡ್ತೀವಿ? ಸುಮ್ಮನೆ ಜೋಬಿಗೆ ಹಾಕೊಂಡು ಹೊರಟು ಹೋಗ್ತೀವಿ ಅಲ್ವಾ. ಆದರೆ 1878ರ ಕಾನೂನಿನ ಪ್ರಕಾರ ನಿಮಗೆ ರಸ್ತೆಯಲ್ಲಿ ಅಥವಾ ಮಣ್ಣಿನ ಅಡಿಯಲ್ಲಿ ₹10ಗಿಂತ ಹೆಚ್ಚು ಬೆಲೆ ಬಾಳುವ ಯಾವುದೇ ಹಣ ಅಥವಾ ನಿಧಿ ಸಿಕ್ಕರೂ ನೀವು ತಕ್ಷಣ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಹಾಗೆ ಮಾಡದೆ ನೀವೇ ಇಟ್ಟುಕೊಂಡರೆ ಅದು ಕಾನೂನು ಬಾಹಿರ ಮತ್ತು ಅದಕ್ಕೆ ಶಿಕ್ಷೆಯೂ ಆಗಬಹುದು. ನೋಡಿ ಸ್ನೇಹಿತರೆ, ಈ 5 ಕಾನೂನುಗಳಲ್ಲಿ ನಿಮಗೆ ಯಾವುದು ಅತ್ಯಂತ ವಿಚಿತ್ರ ಅನಿಸಿತು, ಯಾವುದು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ನಾವಿರುವಂಥದ್ದು ಈ 5 ಕಾನೂನುಗಳಲ್ಲಿ ಒಂದಷ್ಟು ಕಾನೂನುಗಳು ತಮಗೆ ತಿಳಿದಿರಬಹುದು, ಈ ಹೋಟೆಲ್ ವಿಚಾರವಾಗಿ ಇಲ್ಲ ನಿಧಿ ಸಿಕ್ಕಿದ್ರೆ. ಆದರೆ ಈ ಗಾಳಿಪಟ ಹಾರಿಸುವಂಥದ್ದು ಮತ್ತೆ ಪೊಲೀಸರು 24 ಅವರ್ಸ್ ಡ್ಯೂಟಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು. ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾವು ಯಾವ ಪೊಲೀಸ್ ಬಾಯಲ್ಲಿ ಕೂಡ ನನ್ನ ಡ್ಯೂಟಿ ಮುಗಿದಿದೆ ಅನ್ನೋದು ಸಾಮಾನ್ಯವಾಗಿ ಬರಲ್ಲ.
ಯಾಕೆಂತಂದ್ರೆ ಎಲ್ಲೇ ಏನೇ ಅಹಿತಕರ ಘಟನೆ ನಡೆದರೂ ಕೂಡ ಅವರು ಸಾಮಾನ್ಯವಾಗಿ ಭಾಗವಹಿಸಿ ಅಲ್ಲಿ ಜನರನ್ನ ಚದುರಿಸುವಂತ ಕೆಲಸಗಳು ಅಥವಾ ಆ ಕೇಸನ್ನು ತಗೊಳ್ಳುವಂತ ಕೆಲಸಗಳು ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಆದ್ರೆ ಈ 5 ವಿಚಿತ್ರ ಇದ್ರ ಬಗ್ಗೆ ತಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.